ಜಪಾನಿನ ಬುಲೆಟ್ ಟ್ರೈನ್ನಲ್ಲಿರುವ ಸೀಟುಗಳು ಗ್ರ್ಯಾಂಡ್ ಕ್ಲಾಸ್ ಸೀಟಿಂಗ್. ಹೆಂಗೈತಿ ಗ್ರ್ಯಾಂಡ್ ಕ್ಲಾಸ್? ಹತ್ತಿರ ಸರ್ ನಾನು ಮ್ಯಾಕ್ ಹೋಗ್ಬೋದು, ನಾನು ಮ್ಯಾಕ್ ಹೋಗ್ತಾನೆ, ಆ ಕಡೆ ಫೋಟೋ ಹೊಡಿತೇನೆ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಟೋಕ್ಯೋ ಸ್ಟೇಷನ್ನಿಂದ ಕರುಯಿಜಾವಾ ಅನ್ನೋ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವಿವತ್ತು ಬುಲೆಟ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಸೊ ಜಪನೀಸಲ್ಲಿ ಶಿಂಕಾನ್ಸೆನ್ ಅಂತ ಕರೀತಾರೆ. ನಾವಿವಾಗ ಟೋಕ್ಯೋ ಸ್ಟೇಷನಲ್ಲಿ ಇದ್ದೀವಿ. ಇಲ್ಲಿಂದ ನಾವು ಬುಲೆಟ್ ಟ್ರೈನ್ ಹತ್ಕೊಂಡು ಅದರಲ್ಲೂ ಗ್ರ್ಯಾಂಡ್ ಕ್ಲಾಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಸೀಟಿಂಗ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಅದರಲ್ಲಿ. ಸೊ ಅದರಲ್ಲಿ ನಾವು ಇವತ್ತು ಹೋಗ್ತಾ ಇದ್ವಿ. ಸೊ ನಮ್ಮ ಅಣ್ಣಂದ್ರೆ ಜಪಾನಿ ಬಂದು ಅವ್ರನ್ನ ಇದ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಣ್ಣ ಇನ್ನು ಬಂದಲ್ಲ, ಇಲ್ಲಿ ಬರ್ತೈತಿ, ಇನ್ನು ಬಂದಲ್ಲ, ಇದೆ ನಮ್ಮ ಟ್ರ್ಯಾಕ್. ಬರ್ರಿ. ಸ್ಟೇಷನ್ ನೋಡಿ ನಮ್ಮ ಅಣ್ಣದ ಫುಲ್ ಆಶ್ಚರ್ಯಪಟ್ಟು. ಬುಲೆಟ್ ಟ್ರೈನ್ ನೋಡಿ, ಎಷ್ಟು ದೊಡ್ಡದಿವೆ. ಸೊ ಟಿ ವಿಯಲ್ಲಿ ನೋಡ್ತಾ ಇದ್ರು, ಬೇರೆ ಬೇರೆ ವ್ಲಾಗಲ್ಲಿ ನೋಡ್ತಾ ಇದ್ರು. ಇದು ನೀವು ಬೇರೆ ಬೇರೆ ಹಾಕೋರು, ಬೇರೆ ಬೇರೆ ಹಾಕವು ಕಪ್ಲಿಂಗ್ ಮಾಡ್ಯಾರ ನೋಡ್ರಿ. ಇದು ಹಾಕಿ ನೋಡ್ರಿ ಇಲ್ಲೇ ನಾವಿವಾಗ ಗ್ರ್ಯಾಂಡ್ ಕ್ಲಾಸ್ ಸೀಟಾಗಿ ನೋಡ್ರಿ. ನಮ್ಮ ಅಜ್ಜರ್ ಕೈ ಮಾಡ್ತಾರೆ. ಫಸ್ಟ್ ಟೈಮ್ ಬುಲೆಟ್ ಟ್ರೈನ್ ಹೋಗ್ತಾ ಇದ್ದಾರೆ ಗ್ರ್ಯಾಂಡ್ ಕ್ಲಾಸಲ್ಲಿ. ಸೀಟುಗಳಿಗೆ ಕೂತ್ಕೊಂಡು ಸೀಟ್ಗಳು ಅನಾಹುತ ಬಿಡ್ರಿ. ಹೆವಿ ಫ್ಲೈಟಲ್ಲಿ ಬಿಸ್ನೆಸ್ ಕ್ಲಾಸಲ್ಲಿ ಕೂತ್ಕೊಂಡಾಗುತ್ತೆ. ಸೊ ನೆಲದ ಮೇಲೆ ಓಡಾಡುವ ಟ್ರೈನ್ ಅಂದರೆ ಬಿಸ್ನೆಸ್ ಕ್ಲಾಸಲ್ಲಿ ತುಂಬ ಸಖತ್ತಾಗಿದೆ ನೋಡಿ. ಇಷ್ಟು ದೊಡ್ಡ ದೊಡ್ಡದವೆ. ಸೊ ಕಂಫರ್ಟಾಗಿ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು. 280 ನಿಯರ್ಲಿ 300 ಸ್ಪೀಡ್ನ ಹೋಗ್ತಾನೆ ಬುಲೆಟ್ ಟ್ರೈನ್. ಹೆಂಗೈತಿ ಗ್ರ್ಯಾಂಡ್ ಕ್ಲಾಸ್? ಗ್ರೀನ್ ಕ್ಲಾಸಲ್ಲಿ ಹೋಗ್ತದೆ. ಜರ ಹೆಂಗೈತಿ? ಸೂಪರ್ ಎಕ್ಸ್ಪೀರಿಯನ್ಸ್. ಕ್ಲಾಸಲ್ಲಿ ಹೋಗ್ತಾ ಇದ್ದೀವಿ. ಅಣ್ಣ ಹೆಂಗೈತಪ್ಪ? ಹೆಂಗೈತೆ? ಚೆನ್ನಾಗೈತಿಲ್ಲ? ಅಣ್ಣ ಇದು ಈ ಥರ ಕ್ಲಾಸ್ ಓಮಿಯಾ ಬರ್ತದೆ ಬಿಟ್ಟೆ. ಓಮಿ ಅಂತ ಬರ್ತೈತಿ. ನೆಕ್ಸ್ಟ್ ಯಾರು ಹಾಕಿಲ್ಲ 1 ಅವರ್ಗೆ ಹೋಗ್ಬೇಕು. ಒಂದು ತಾಸು ಐತಿ. ಇದೆ ಇಲ್ಲಿ ಉಚಿತ ಕಾಣುತ್ತೆ. ಟಿಕೆಟ್ ಕಾಣಕ್ಕೆ ಈಗ ಓಮಿಯಾ ಸ್ಟಾಪ್ ಮಾಡ್ತಾನೆ. ಈಗ ಅದು ಅದ್ರ ಮೇಲೆ ಇನ್ನೊಂದು ಸ್ಟಾಪ್, ಆಮೇಲೆ ನೆಕ್ಸ್ಟ್ ಬಂದು ಒಂದು ಸ್ಟಾಪ್.
ಓಮಿಯ ಬರ್ತಾರೆ ರೀ 9:06 ಐತಿ ಸರ್. ನಡ್ರಿ ಗ್ರ್ಯಾಂಡ್ ಕ್ಲಾಸ್ ಸರ್. ಹೆಂಗೈತಿ ಗ್ರ್ಯಾಂಡ್ ಕ್ಲಾಸ್? ಹೆವಿ ಐತಿಲ್ಲ? ಇಲ್ಲೈತ್ರಿ ಅದರ ಇಲ್ಲೈತಿನ ಓದ್ರಿ. ಅಚ್ಚ ನೋಡ್ರಿ. ಹಾಂ ಇಲ್ಲ ನೋಡ್ರಿ, ಬಾತ್ರೂಮ್ ಇಲ್ಲ ನೋಡ್ರಿ. ಇದು ಲೇಡೀಸಿಗೆ ಸರ್. ಹಾಂ ಪುಷ್ ಮಾಡಿರಿ. ಅದು ಫ್ಲೈಟ್ ಸೇಮ್ ಫ್ಲೈಟ್ ಜಾಕ್ರಿ. ಹಾಂ ಫ್ಲೈಟ್ನ ಹೋಗತ್ತಲ್ಲ ಹಂಗೆ ಸೇಮ್. ಓಕೆ ರೀ ನೋಡ್ರಿ. ಹಿಂಗೈತ್ರಿ. ಸೊ ಇದು ಏನು ಹೇಳಕ್ಕೆ ಲಗೇಜ್ ಇಡಾಕ್ರಿ ಸರ್. ಲಗೇಜ್ಗಳು ಇಡಾಕ. ಸೊ ಇದು ಮಕ್ಕಾಗಿ ತುಕಾನಕ್ಕೆ ಲಕ್ಸುರಿಯಾಗಿ ರೆಡಿಯಾಗಿ ಎಲ್ಲ ಮಾಡೋದು ಐತ್ರಿ. ಎಲ್ಲ ಮಾಡೋದು ನೀರ್ಲಿ ಅದು ನೀರು. ಇದು ನೀರು ಏನು ಸೊಪ್ಪು ನೋಡ್ರಿ, ಗಾಳಿ ಈಗ ಅದು ಸೋಪ್ ಬರ್ತೈತೆ ರೀ ಸರ್. ಹಾಂ ಹಿಡ್ಕರಿ ಎರಡು ಕೈ ಹೇಳಿದ್ರಿ. ಹೆಂಗಿದ್ರಿ ಗ್ರೀನ್ ಕ್ಲಾಸ್? ಸೇಮ್ ಫ್ಲೈಟ್ ರೀ. ಸೇಮ್ ಫ್ಲೈಟ್. ಹಾಂ ಸೇಮ್ ಫ್ಲೈಟ್. ಅದು ನೆನ್ಪು ಹೋಗತ್ತೆ. ಇದು ಒಂದು ಡಬಲ್ ಸೀಟ್ ಬೇರೆ ಥರ ತೋರಿಸಿದಲ್ಲ. ಅಲ್ಲಿ ನಮ್ಗೆ 4 ಸೀಟ್ ಇದ್ದೆ 6,000. ಇದು 6,000. ಅದು 9,000. ಹಿಂಗತ್ತೆ ನೋಡಿ 6,000. ಹಂಗಲ್ಲ ಸರ್, 4 ಸೀಟ್ ರೀ. ಸೊ ನಾವು ನಿನ್ನೆ 6,000 ಕೇಳಿದಲ್ಲ, ಇದು ಸೇಮ್ ಬಟ್ 4 ಸೀಟ್. ಸೊ ಅದು 3 ಸೀಟ್. ವಾಶ್ರೂಮ್ ಇದೆ ರೀ. ಇದೆ ರೀ. ಇದೈತಲ್ಲ ಓಪನ್ ಹೆಂಗೈತ್ರಿ ಸರ್? ಒಳಗೆ ಹುಡುಗರಿಗೆ ಸರ್, ಹುಡುಗರಿಗಿದೆ ಕುತ್ಕೊಂಡು ಡೈಪರ್ ಚೇಂಜ್ ಮಾಡಕ್ಕೆ ಬೇಕಂತವಲ್ಲ ನೀವು. ಫ್ಲಶ್ ಮಾಡ ನೋಡ್ರಿ. ಇಲ್ಲಿ ಲೈಟ್ ಇರ್ತದ್ರಿ ಸರ್. ಲೈಟ್ ಲಾಕ್ ಮಾಡಿ ಲಾಕ್ ಅಷ್ಟು ಆಗ್ತದ್ರಿ ಸರ್. ಲಾಕ್ ಆಗ್ಬೇಕಿದೆ. ಇಲ್ಲಿ ನೋಡ್ರಿ ಲಾಕ್ ಮಾಡಿರಿ. ಲಾಕ್ ಹತ್ತಿರ ಎಷ್ಟು ಆಗ್ತೈತೆ ರೀ? ಆಟೋ ಎಲ್ಲ ಪವರ್ ಸೇಮ್ ನೋಡಿರಿ. ಇದು ಆಟೋಮೆಟಿಕ್ ಸರ್. ಸೇಮ್ ಸೆನ್ಸರ್ ಅದೇ ನೋಡಿ. ಫ್ಲೈಟ್ ಇಲ್ಲೇ ಇದ್ರ ತೊಳೆದಿದ್ರಿ ಇಲ್ಲ? ಫ್ಲೈಟೇ ತೊಳೆಯಂಗಿಲ್ಲ. ಫ್ಲೈಟ್ ವರ್ಷಕ್ಕೆ ಗ್ಲಾಸ್ ಬೇರೆ ಕೊಟ್ರಿ. ಯಾತಾಗ ನೋಡ್ಕೆ ನೀವು ಎಲ್ಲ ಆಟೋಮೆಟಿಕ್ ಸರ್. ಹ್ಯಾಂಡ್ ವಾಶ್. ಅದಕ್ಕೆ ಸಿಂಬಲ್ ಕೊಡ್ತಾರೆ. ಎರಡಕ್ಕೆ ಹಿಡಿದ್ರೆ ಏನು ಹಿಡಿದಾಗ್ಬೋದು ಅಂತೇಳಿ ಸರ್. ದಿಸ್ ಬಟನ್ ಇಸ್ ನಾಟ್ ವಾಶ್ ಹ್ಯಾಂಡ್ಸ್. ಓಕೆ ಶೋವರ್ ಬಟನ್ ಬರ್ತದೆ. ಬರ್ತೀನಿ ಓಪನ್ ಮಾಡಿ. ಲಾಕ್ ಓಪನ್. ಫೋನೇ ಅಲ್ಲಿ ಮಾತಾಡಕ್ಕೆ ಫೋನ್ಯಾಗ ಹೊರ ಮಾತಾಡ್ಬೇಕ್ರಿ ಸರ್. ನೋಡಿ ಇದು ಹಿಂಗೆ ರೀ. ಇದು ಲೇಡೀಸಿಗೆ ರೀ. ಅಣ್ಣ ಬಾತ್ರೂಮ್ ನೋಡಿದ್ದೀನಿ. ಬಾತ್ರೂಮ್ ದೊಡ್ಡದು. ಇದಕ್ಕೆ ಒಳಗೆ ಕ್ಲೋಸ್ ಮಾಡ್ರಿ. ಲೈಟ್ ಇರ್ತೈತಿ ಆತಂಗಲ್ಲ. ಹಾಂ ಕ್ಲೋಸ್ ಆತ. ಈಗ ಲಾಕ್ ಮಾಡ. ಲೈಟ್ ಆಗ್ತದ ಹೆಂಗೆ ಫ್ಲೈಟ್ನಾಗೂ. ಹಾಂ ಇಲ್ಲ ಆಟೋಮೆಟಿಕ್ ಅಲ್ಲ ನೋಡಿ. ಸ್ವಿಚಸ್ ಎಲ್ಲ ಅದು. ಇದು ಹುಡುಗರು ಇದೆ. ಹಿಂಗಾಗಿ ಹುಡುಗ ಕುಂತ್ಕೊಳಕ್ಕೆ. ಇದು ಡೈಪರ್ ಚೇಂಜ್ ಮಾಡಕ್ಕೆ. ಇಲ್ಲಿ ಕೈ ಬೈತಾನ
ನೋಡಿ ಸ್ಪೀಡೋಮೀಟರ್ ಹಾಕಿ ಬರಲಿಲ್ಲ ನಾವು ನೋಡಿ ಎಷ್ಟು ಸ್ಪೀಡ್ ಹೋಗ್ಬೇಕು ಓಪನ್ ನೋಡ ಹೆಂಗೆ ಹೋಗ್ಬೋದು ಹಾಸ್ಪಿಟಲ್ ಹೋಗಿ ನೋಡು ಹಾಸ್ಪಿಟಲ್ ಹೋಗ್ಬೋದು ಮನೆಗೆ ಜಿದ್ದೆ ಇதான் ತುಂಬ ಸಕ್ಸಸ್ಫುಲಿ ಡನ್ ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ನಮ್ಮನೆಲ್ಲ ಬರ್ರಿ ಅಲ್ಲಿ ಬೇಕಾರೆ ಮುಂದೆ ಬೇಕಾರೆ ಇಲ್ಲಿ ವೆದರ ಬೇರೆ ಇರುತ್ತೆ ಕಣ ಇಲ್ಲಿ ವೆದರ ಬೇರೆ ಇರೋದು ಹ್ಞೂ ನಡಿ ಮುಂದೆ ನಡಿ ನಡಿ ಎಲ್ಲ ತಗೊಂಬಂದಿಲ್ಲ ಬೋಟೆ ಹಾಂ ನಡಿ ನಮ್ಮ ಬ್ಯಾಡಿಗೆ ಬರೋದು ಜಪಾನ್ನಲ್ಲಿ ಬುಲೆಟ್ ಟ್ರೈನ್ ಹತ್ತಿಳಿದ್ರೆ ತುಂಬ ಖುಷಿಪಟ್ಟರು. ಅದರಲ್ಲಿ ಗ್ರ್ಯಾಂಡ್ ಕ್ಲಾಸ್ ಸೀಟಲ್ಲಿ ಕೂತ್ಕೊಂಡು ಇನ್ನೂ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದರು. ನಾವು ಇವಾಗ ಕರುವಿಜಾವ ಅನ್ನೋ ಪ್ಲೇಸಲ್ಲಿ ಇಳ್ಕೊಂಡಿದ್ದೀವಿ. ಇಲ್ಲಿರುವ ಫಾಲ್ಸ ನೋಡಿಕೊಂಡು ಮತ್ತೆ ನಾವು ಟೋಕಿಯೋಗೆ ವಾಪಸ್ ಬುಲೆಟ್ ಟ್ರೈನಲ್ಲಿ ಹೋಗ್ತೀವಿ. ಯಾರಾದರೂ ಜಪಾನಿಗೆ ಬಂದಿದ್ದರೆ ಬರೋರಿದ್ದರೆ ಬುಲೆಟ್ ಟ್ರೈನ್ ಮಾತ್ರ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.